ಒಬ್ಳು ಬ್ಯೂಟಿಫುಲ್ ಲೇಡಿ, ಸುಂದರವಾದ ಯುವತಿ ಫ್ಲೈಟ್ಗೆ ಲೇಟ್ ಆಯ್ತು ಅಂತ ಓಡೋಡಿ ಬರ್ತಿರ್ತಾಳೆ. ಆ ಫ್ಲೈಟ್ಗೆ ಕೊನೆಯ ಪ್ಯಾಸೆಂಜರ್ ಅವಳು. ಹೇಗೋ ಬರ್ತಾಳೆ ಫ್ಲೈಟ್ ಹತ್ರ, ತನ್ನ ಸೀಟ್ ಹತ್ರ ಬಂದು ನೋಡಿದಾಗ ಬೇಜಾರಾಗ್ಬಿಡ್ತಾಳೆ. ಯಾಕೆಂದ್ರೆ ಅವಳ ಪಕ್ಕದ ಸೀಟಲ್ಲಿ ಒಬ್ಬ ಅಂಗವಿಕಲ ಕೂತ್ಕೊಂಡಿರ್ತಾನೆ, ಅವನ 2 ಕೈಗಳಿರಲ್ಲ. ಅವಳು ಒಂಥರ ಇರಿಟೇಟ್ ಆಗ್ಬಿಡ್ತಾಳೆ. ಏರ್ ಹಾಸ್ಟರ್ಸ್ಗೆ ಕೂಗಿ ಹೇಳ್ತಾಳೆ, ಏನಿದು, ಇಂತಹ ಪ್ಯಾಸೆಂಜರ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಟ್ರಾವೆಲ್ ಮಾಡೋದಾ, ಆಗಲ್ಲ ಅಂತ ರಂಪಾಟ ಮಾಡ್ತಾಳೆ. ಏರ್ ಹಾಸ್ಟರ್ಸ್ಗೆ ಇವಳಿಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಬಿ ಪೇಷನ್ಸ್ ಮ್ಯಾಮ್, ನಾವು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀವಿ, ದಯವಿಟ್ಟು ನೀವು ಕೂತ್ಕೊಳ್ಳಿ ಅಂತ ಆ ಫ್ಲೈಟ್ ನ ಏರ್ ಹಾಸ್ಟರ್ಸು ಆ ಬ್ಯೂಟಿಫುಲ್ ಲೇಡಿಗೆ ಹೇಳ್ತಾರೆ. ಆದ್ರೆ ಆ ಸುಂದರವಾದ ಯುವತಿ ಕೇಳೋಕೆ ರೆಡಿ ಇರಲಿಲ್ಲ. ಇವರು ಕನ್ಫ್ಯೂಸ್ ಅಲ್ಲಿ ಬಿದ್ದೋಗ್ಬಿಡ್ತಾರೆ. ಏನಪ್ಪಾ ಇದು, ಇಷ್ಟೊಂದು ಸುಂದರವಾದ ಹುಡುಗಿ ಈ ರೀತಿ ಆಡ್ತಾಳಲ್ಲ ಅಂತ. ಆದ್ರೂ ಕೂಡ ಸಮಾಧಾನದಿಂದಲೇ, ಓಕೆ ಮೇಡಮ್, ನಮಗೆ ಎಲ್ಲ ಪ್ಯಾಸೆಂಜರು ತುಂಬಾನೇ ಇಂಪಾರ್ಟೆಂಟು, ನಮ್ಮ ಕ್ಯಾಪ್ಟನ್ ಹತ್ರ ಕೇಳಿ ಏನಾದ್ರೂ ಒಂದು ಸೊಲ್ಯೂಷನ್ ಹುಡ್ಕೊಂಡು ಬರ್ತೀವಿ ಅಂತ ಹೇಳಿ ಹೊರಟೋಗ್ತಾರೆ. ಹೋಗಿ ಕ್ಯಾಪ್ಟನ್ ಹತ್ರ ಮಾತಾಡ್ತಾರೆ. ವಾಪಸ್ ಬಂದು ಆ ಬ್ಯೂಟಿಫುಲ್ ಲೇಡಿ ಹತ್ರ ಹೇಳ್ತಾರೆ, ನಮ್ಮ ಕ್ಯಾಪ್ಟನ್ ಇವತ್ತು ಒಂದು ಎಕ್ಸ್ಟ್ರಾರ್ಡಿನರಿ ಡಿಸಿಷನ್ ಅನ್ನ ತಗೊಂಡಿದ್ದಾರೆ. ನನ್ನ ಸರ್ವಿಸ್ ಅಲ್ಲೇ ಇದು ಫಸ್ಟ್ ಟೈಮು ಈ ತರ ಆಗಿರೋದು. ಅದೇನು ಅಂದ್ರೆ, ನಮ್ಮ ಫ್ಲೈಟ್ ನ ಎಕಾನಮಿ ಕ್ಲಾಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತಹ ಒಬ್ಬ ಪ್ಯಾಸೆಂಜರ್ ಅನ್ನ ನಾವು ಇವತ್ತು ಬಿಸಿನೆಸ್ ಕ್ಲಾಸ್ಗೆ ಶಿಫ್ಟ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಈ ಬ್ಯೂಟಿಫುಲ್ ಲೇಡಿಗೆ ಖುಷಿ ಆಗ್ಬಿಡತ್ತೆ. ಅವಳೇನ್ ಅನ್ಕೊಂಡಿರ್ತಾಳೆ, ನನ್ನನ್ನ ಶಿಫ್ಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ಹೇರ್ ಹಾಸ್ಟರ್ಸು ಆ ಅಂಗವಿಕಲ ವ್ಯಕ್ತಿ ಹತ್ರ ಬಂದು, ಸರ್ ದಯವಿಟ್ಟು ನೀವು ಬನ್ನಿ, ನಿಮ್ಮನ್ನ ಬಿಸಿನೆಸ್ ಕ್ಲಾಸ್ ಅಲ್ಲಿ ಶಿಫ್ಟ್ ಮಾಡ್ತಾ ಇದೀವಿ. ಇಂತಹ ಕ್ಯಾರೆಕ್ಟರ್ ಇರುವಂತಹ ಪ್ಯಾಸೆಂಜರ್ ಜೊತೆ ನೀವು ಪಕ್ಕದಲ್ಲಿ ಕೂತ್ಕೊಂಡು ಟ್ರಾವೆಲ್ ಮಾಡೋದು ನಮಗೂ ಕೂಡ ಇಷ್ಟ ಇಲ್ಲ, ಮನುಷ್ಯತ್ವನೇ ಇಲ್ಲ ಅವ್ರಿಗೆ, ನೀವು ಬನ್ನಿ ಅಂತ ಕರೀತಾರೆ. ಇದನ್ನ ಕೇಳಿ ಫ್ಲೈಟ್ ಅಲ್ಲಿ ಕೂತ್ಕೊಂಡಿರುವ ಎಲ್ಲರೂ ಚಪ್ಪಾಳೆ ಹೊಡೆಯೋಕ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆ ಅಂಗವಿಕಲ ವ್ಯಕ್ತಿ ಎದ್ದು ನಿಂತ್ಕೊಂಡು, ನಾನು ಈ ಕೈಗಳನ್ನ ಯುದ್ಧದಲ್ಲಿ ಶತ್ರುಗಳ ಜೊತೆ ಹೊಡೆದಾಡುವಾಗ ಕಳ್ಕೊಂಡಿದ್ದೀನಿ, ನಾನೊಬ್ಬ ದೇಶ ಕಾಯೋ ಸೈನಿಕ ಅಂತ ಹೇಳ್ತಾರೆ. ಆ ಯುವತಿ ಮಾತಾಡ್ತಿರೋದು ಕೇಳಿಸ್ಕೊಂಡು, ನಾನು ಇಂಥವ್ರಿಗೆಲ್ಲ ದೇಶ ಕಾಯ್ತೀವ ಅಂತ ಅನಿಸ್ತಾ ಇತ್ತು. ಆದ್ರೆ ನಿಮ್ಮ ಕ್ಯಾಪ್ಟನ್ ತಗೊಂಡಿರುವಂತಹ ಡಿಸಿಷನ್ ಮತ್ತು ನಿಮ್ಮೆಲ್ಲರ ಚಪ್ಪಾಳೆಯನ್ನ ಕೇಳಿ ಇವಾಗ ಅನಿಸ್ತಾ ಇದೆ, ನಾನು ನನ್ನ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೊಂದು ಚಿಕ್ಕ ಕತೆ ನಮಗೆ ತಿಳಿಸಿಕೊಡುತ್ತೆ, ನಮ್ಮ ಮುಖ ಚಂದ ಅಲ್ಲ, ನಮ್ಮ ಮನಸ್ಸು ಚಂದ ಇರಬೇಕು ಅಂತ. ಯಾವಾಗ್ಲೂ ನಮ್ಮ ವ್ಯಕ್ತಿತ್ವ ಮಹಾರಾಜನ್ ತರ ಇರಬೇಕು, ಅಹಂಕಾರ ಅನ್ನೋದು ಸೇವಕನಾಗಿರ್ಬೇಕು. ಆಗ ನಮ್ಮ ಹ್ಯಾಪಿನೆಸ್ಸು ಮತ್ತು ನಮ್ಮ ಸಕ್ಸಸ್ನ ಸಾಮ್ರಾಜ್ಯವನ್ನೇ ಕಟ್ಟಬಹುದು. ಒಂದು ಸಾರಿ ಸೈಕಾಲಜಿ ಪ್ರೊಫೆಸರ್ ತನ್ನ ಸ್ಟೂಡೆಂಟ್ಸ್ಗಳಿಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಲ್ಲಿ ಅವರು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ, ಅದು ನಮ್ಮ ಬದುಕನ್ನೇ ಬದಲಾಯಿಸುವಂಥದ್ದು. ಅದೇನು ಅಂದ್ರೆ, ಒಂದು ಅರ್ಧ ಗ್ಲಾಸ್ ನೀರನ್ನ ತೆಗೆದುಕೊಂಡು ಕೇಳ್ತಾರೆ, ಇದ್ರ ತೂಕ ಎಷ್ಟಿರಬಹುದು ಅಂತ. ಎಲ್ಲ ಸ್ಟೂಡೆಂಟ್ಸ್ಗಳು 50 ಗ್ರಾಮು, 100 ಗ್ರಾಮು, 150, 300 ಗ್ರಾಮ್ಗಳವರೆಗೆ ಹೇಳ್ತಾರೆ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ಇದರ ಆಕ್ಚುವಲ್ ವೇಟು ಇದನ್ನ ತೂಕ ಮಾಡಿದ್ಮೇಲೆ ಗೊತ್ತಾಗತ್ತೆ, ಆದ್ರೆ ಇದ್ರ ತೂಕ ಎಷ್ಟಿದೆ ಅನ್ನೋದು ಮ್ಯಾಟರ್ ಆಗಲ್ಲ. ಬದಲಾಗಿ ಈ 1 ಗ್ಲಾಸ್ ನೀರನ್ನ ನಾವು ಎಷ್ಟು ಸಮಯದವರೆಗೆ ಕೈಯಲ್ಲಿ ಹಿಡಿದಿಟ್ಕೊಳ್ಬಹುದು ಅನ್ನೋದು ಮ್ಯಾಟರ್ ಆಗುತ್ತೆ. ಈ ಗ್ಲಾಸ್ ಅನ್ನ ನಾನು 1 ನಿಮಿಷಗಳವರೆಗೆ ಈ ರೀತಿ ಹಿಡ್ಕೊಂಡು ನಿಂತ್ರೆ ಏನಾಗಲ್ಲ, ಆದ್ರೆ ಅದೇ 1 ಗಂಟೆ ಹಿಡ್ಕೊಂಡು ನಿಂತ್ರೆ ಕೈ ನೋವಾಗುತ್ತೆ. 1 ದಿನಗಳವರೆಗೆ ಈ ಗ್ಲಾಸ್ ನೀರನ್ನ ನಾನು ಕೈಯಲ್ಲಿ ಹಿಡಿದಿಟ್ಕೊಂಡಿದ್ರೆ ನನ್ನ ಕೈ ಪ್ಯಾರಲೈಸ್ ಆಗ್ಬಹುದು ಅಥವಾ ಮಸಲ್ ಡ್ಯಾಮೇಜ್ ಆಗಬಹುದು. ಇದೆಲ್ಲದರ ಮಧ್ಯೆ ಈ ಗ್ಲಾಸ್ ನಲ್ಲಿರುವಂತಹ ನೀರಿನ ತೂಕ ಏನಾದ್ರೂ ಚೇಂಜ್ ಆಯ್ತಾ? ಇಲ್ಲ ಅನ್ನೋದಾದ್ರೆ ಮತ್ತೇನಕ್ಕೆ ಕೈ ನೋವಾಗ ಸ್ಟಾರ್ಟ್ ಆಯ್ತು? ಕೈ ನೋವಾಗಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕಿತ್ತು ಅಂತ ಸ್ಟೂಡೆಂಟ್ಸ್ ಗಳಿಗೆ ಕೇಳಿದಾಗ, ವೆರಿ ಸಿಂಪಲ್ ಸರ್, ಆ ಗ್ಲಾಸ್ ಅನ್ನ ನೀವು ಕೆಳಗಡೆ ಇಡಬೇಕಾಗಿತ್ತು ಅಂತ ಹೇಳ್ತಾರೆ. ಅವಾಗ ಪ್ರೊಫೆಸರ್ ಹೇಳ್ತಾರೆ, ಎಕ್ಸಾಕ್ಟ್ಲಿ ರೈಟ್, ನಮ್ಮ ಜೀವನದ ಪ್ರಾಬ್ಲಮ್ಗಳು ಕೂಡ ಇದೇ ರೀತಿ. ಅದ್ರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಏನೂ ಆಗಲ್ಲ, ನಾರ್ಮಲ್ ಆಗೇ ಇರ್ತೀವಿ. ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿದ್ರೆ ಮೈಂಡ್ ಡಿಸ್ಟರ್ಬ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಯಾವಾಗಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಅದು ನಮ್ಮ ಬದುಕನ್ನ ಕತ್ತಲೆ ಕೋಣೆಗೆ ನೂಕುತ್ತೆ, ನಮ್ಮ ಬದುಕನ್ನ ನರಕವಾಗಿಸಿ ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲಿ, ಯಾವುದೇ ರೀತಿಯ ಚಿಂತೆ ಇರಲಿ, ಅದನ್ನ ನಮ್ಮ ಮೈಂಡಿಂದ ತೆಗೆದು ಆ ಭಾರವನ್ನ ಕಡಿಮೆ ಮಾಡಲೇಬೇಕಾಗತ್ತೆ. ಒಂದು ದೊಡ್ಡ ಸಾಮ್ರಾಜ್ಯ, ಆ ಸಾಮ್ರಾಜ್ಯದ ಒಡೆಯ, ಅಲ್ಲಿನ ರಾಜ ಒಂದು ದಿನ ಅಲ್ಲಿ ಬ್ರಾಹ್ಮಣ ಪಂಡಿತರು ಮತ್ತು ವಿದ್ವಾಂಸರಿಗೆಲ್ಲರಿಗೂ ವಿಶೇಷವಾದ ಭೋಜನಕ್ಕೆ ಆಹ್ವಾನ ಮಾಡ್ತಾನೆ. ಭೋಜನ ತಯಾರಾಗೋ ಜಾಗದಲ್ಲಿ ಆಕಾಶದಲ್ಲಿ ಒಂದು ಹದ್ದು ತನ್ನ ಕಾಲಿನಲ್ಲಿ ಹಾವನ್ನ ಭದ್ರವಾಗಿ ಇಟ್ಕೊಂಡು ಹೋಗ್ತಾ ಇತ್ತು. ಅಚಾನಕ್ ಆಗಿ ಅಲ್ಲಿಂದ ಅದು ಹೋಗ್ಬೇಕಾದ್ರೆ ಹಾವು ತಯಾರಾಗ್ತಾ ಇರೋ ಅಡುಗೆಯಲ್ಲಿ ಬಿದ್ದು ಬಿಡುತ್ತೆ. ಅದನ್ನ ಯಾರು ಗಮನಿಸಿರೋದಿಲ್ಲ ಕೂಡ. ಇದರಿಂದಾಗಿ ಮಾಡಿರುವಂತಹ ಅಡಿಗೆ ಎಲ್ಲವೂ ಕೂಡ ವಿಷಯುಕ್ತ ಆಗತ್ತೆ, ವಿಷವಾಗಿ ಬಿಡುತ್ತೆ.
ಅದನ್ನ ತಿಂದಿರುವಂತಹ ಹಲವಾರು ಜನ ಸತ್ತೋಗ್ಬಿಡ್ತಾರೆ. ಈ ರೀತಿ ಒಂದು ಅಹಿತಕರ ಘಟನೆ ನಡೆದಿರೋದ್ರಿಂದ ಆ ಊರಿನಲ್ಲಿ ಇರೋರೆಲ್ಲರೂ ಆ ರಾಜನಿಗೆ ಬೈಕೊಳ್ಳೋಕ್ ಸ್ಟಾರ್ಟ್ ಮಾಡ್ತಾರೆ. ಇವನ್ ಯಾವ ರಾಜಗುರು, ದೊಡ್ಡ ಪಂಡಿತರು ವಿದ್ವಾಂಸರಿಗೆಲ್ಲ ಮನೆಗೆ ಕರೆಸಿ ವಿಷದ ಊಟ ಹಾಕಿಸಿ ಸಾಯಿಸ್ಬಿಟ್ನಲ್ಲ ಅಂತ, ತುಂಬಾ ಪಾಪ ಸುತ್ಕೊಳ್ಳುತ್ತೆ ಇವನ್ಗೆ ಅಂತ ಆಡ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ತಾರೆ. ರಾಜನಿಗೆ ತುಂಬಾನೇ ನೋವಾಗುತ್ತೆ ಇದರಿಂದ. ಬಿಕಾಸ್ ರಾಜ ಯಾವಾಗ್ಲೂ ಅಧರ್ಮದ ಹಾದಿಯನ್ನ ತುಳಿದಿರ್ಲಿಲ್ಲ, ಯಾವಾಗ್ಲೂ ಧರ್ಮಾತ್ಮನಾಗಿ ಬದುಕ್ತಾ ಇರ್ತಾನೆ, ಎಲ್ಲರಿಗೂ ಒಳ್ಳೇದೇ ಆಗ್ಲಿ ಅನ್ನೋದನ್ನ ಬಯಸ್ತಾ ಇರ್ತಾನೆ. ಆದ್ರೆ ರಾಜನಿಗೆ ತುಂಬಾ ನೋವಾಗುತ್ತೆ ಈ ಒಂದು ಇನ್ಸಿಡೆನ್ಸ್ ಇಂದ. ಇದೆಂತ ಅನರ್ಥ ಆಗೋಯ್ತು ನನ್ನಿಂದ ಅಂತ. ನಾನು ಪಂಡಿತರು ವಿದ್ವಾಂಸರಿಗೆಲ್ಲ ಊಟ ಹಾಕಿಸಿ ಖುಷಿ ಪಡಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ನನ್ನಿಂದ ಇಂತಹ ದೊಡ್ಡ ಪಾಪ ಆಗೋಯ್ತು ಅಂತ ನೊಂದ್ಕೊಳ್ತಾನೆ. ಮುಂದೆ ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ಸತ್ತಿರುವಂತಹ ಎಲ್ಲರೂ ಪರಲೋಕದಲ್ಲಿ ಚರ್ಚೆ ಮಾಡ್ತಾರಂತೆ, ನಮ್ಮನ್ನ ಸಾಯಿಸಿದ ಪಾಪ ಯಾರಿಗ್ ಬರುತ್ತೆ ಅಂತ. ಈ ಪಾಪ ರಾಜನಿಗೆ ಬರುತ್ತೋ ಅಥವಾ ಅಡುಗೆ ಮಾಡಿದವನಿಗೆ ಬರುತ್ತೋ ಅಥವಾ ಈ ಪಾಪ ಹದ್ದಿಗೆ ಬರುತ್ತೋ ಇಲ್ಲ ಹಾವಿಗೆ ಬರುತ್ತೋ ಅಂತ. ಈ ದೋಷಕ್ಕೆ ಕಾರಣನಾದ್ರೂ ಯಾರು ಅನ್ನುವಂತಹ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಅಲ್ಲೇ ಇರುವಂತಹ ಒಬ್ಬ ಶ್ರೇಷ್ಠ ಪಂಡಿತ ಹೇಳ್ತಾನೆ, ಈ ಪಾಪ ರಾಜನಿಗೆ ಬರೋದಿಲ್ಲ, ಯಾಕಂದ್ರೆ ಅದರಲ್ಲಿ ವಿಷ ಬಿದ್ದಿರೋದು ಅವನಿಗೆ ಗೊತ್ತಿರಲೇ ಇಲ್ಲ. ಈ ಮಾತು ಆ ಅಡುಗೆ ಮಾಡಿದವನಿಗೂ ಕೂಡ ಗೊತ್ತಿರಲಿಲ್ಲ, ಹಾಗಾಗಿ ಅವನಿಗೂ ಕೂಡ ಈ ಪಾಪ ಬರಲ್ಲ. ಇನ್ನು ಆ ಹದ್ದು ಮತ್ತು ಹಾವಿಗೆ ಬರೋಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವುಗಳಿಗೆ ಕೆಳಗಡೆ ನಡೀತಿರೋದ್ರ ಬಗ್ಗೆ ಅರಿವೇ ಇರಲಿಲ್ಲ, ತನ್ನ ಪಾಡಿಗೆ ತಾವು ಹೋಗ್ತಾ ಇತ್ತು ಅಷ್ಟೇ. ಹಾಗಾದ್ರೆ ಈ ಪಾಪ ಯಾರಿಗೆ ಸುತ್ತಕೊಳ್ಳುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಆ ವಿದ್ವಾಂಸರು ಹೇಳ್ತಾರೆ, ಆ ಸಾಮ್ರಾಜ್ಯದ ಎಷ್ಟು ಜನ ಸತ್ಯಾಸತ್ಯತೆಯ ಅರಿವಿಲ್ಲದೆ ರಾಜನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದಾರೋ, ರಾಜನಿಗೆ ಬೈಕೊಳ್ತಿದಾರೋ ಅವರಿಗೆ ಈ ಪಾಪ ಹಂಚಿಕೆ ಆಗತ್ತೆ. ಗೊತ್ತಿಲ್ಲದೆ ಏನೋ ಒಂದು ತಪ್ಪು ನಡೆದು ಹೋದ್ರೆ ಅದನ್ನ ಹೀಯಾಳಿಸೋರು ತುಂಬಾ ಜನ ಸಿಗ್ತಾರೆ, ಅದರ ಪಾಪ ಮಾಡಿದವರಿಗಲ್ಲ, ಅದನ್ನ ಹೀಯಾಳಿಸೋರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಈ ಕಥೆಯಿಂದ ತಿಳಿದುಕೊಳ್ಳಬೇಕಾಗಿರೋದು ಇಷ್ಟೇ, ನಮ್ಮ ಜೀವನದಲ್ಲಿಯೂ ಕೂಡ ನಮ್ಮ ಬಗ್ಗೆ ತಲೆ ಬುಡ ಇಲ್ಲದೆ ಮಾತಾಡೋರು ತುಂಬಾ ಜನ ಸಿಗ್ತಾರೆ, ನಮ್ಮ ಬೆನ್ನ ಹಿಂದೆ ಮೋಸ ಮಾಡೋರು ತುಂಬಾ ಜನ ಸಿಗ್ತಾರೆ, ಎದುರುಗಡೆ ಖುಷಿಯಾಗಿ ಮಾತಾಡ್ಕೊಂಡು ಇಲ್ಲದೆ ಇರುವಾಗ ಕೆಂಡ ಕಾರೋರು ಅದೆಷ್ಟು ಜನ. ನಿಮ್ಮ ಲೈಫಲ್ಲೂ ಕೂಡ ಈ ರೀತಿಯ ಜನ ಇದ್ರೆ ಖಂಡಿತ ಯೋಚನೆ ಮಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ಯಾಕಂತಂದ್ರೆ ಒಂದ್ ಮಾತಿದೆ, ಗಾಳಿಗೆ ಗಾಳ ಹಾಕೋಕೆ ಆಗಲ್ಲ, ಮುಳ್ಳಿನ ಗಿಡಕ್ಕೆ ಬಟ್ಟೆ ಒಣಗಿಸೋಕಾಗಲ್ಲ. ಹಾಗೆಯೇ ಕೆಲವರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅವರಿಂದ ಕೆಟ್ಟವರು ಅನ್ನಿಸ್ಕೊಳ್ಳೋದು ಮಾತ್ರ ತಪ್ಪೋದಿಲ್ಲ ಅಂತ ಹೇಳ್ತಾ, ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಕತೆನ ಇಲ್ಲಿವರೆಗೂ ಕೇಳಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾ ಇರಿ, ಸ್ಮೈಲ್ ಟು ಯುವರ್ ಲೈಫ್, ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.